ನಮಸ್ಕಾರ ಎಲ್ಲರಿಗೂ. ಇವತ್ತು ಮಸ್ತಿಗೆ ಬಟರ್ ನಾನ್ ಮತ್ತು ಕಾಜು ಮಸಾಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಫಸ್ಟಿಗೆ ಬಟರ್ ನಾನ್ ಮಾಡಾಕಿದ್ರೆ 1 ಬಟ್ಲಷ್ಟು ಮೈದಾ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ರುಚಿ ತಕ್ಕಷ್ಟು ಉಪ್ಪು, ಒಂದು 2-3 ಚಮಚದಷ್ಟು ಎಣ್ಣೆ ಮತ್ತು 1 ಬಟ್ಲಷ್ಟು ಮೊಸರು, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು 1 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗಾಗಿ ಕಲಿಸ್ಬಿಟ್ಟು 1.5 ಇಂದ 2 ತಾಸು ಮುಚ್ಚಿಡಬೇಕಾಗುತ್ತೆ. ಅದು ಸಾಫ್ಟ್ ಆಗುತ್ತೆ. ಈಗ ಇದ್ರ ಹಿಟ್ಟು ಕಲಸಿ ಮುಚ್ಚಿಟ್ಟಿದ್ದೀನಿ. ಇನ್ನು ಕಾಜು ಮಸಾಲ ಮಾಡೋಕ್ಕಿದ್ರೆ ಫಸ್ಟಿಗಿದ್ರೆ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಒಂದು 8 ರಿಂದ 10 ಕಾಜು ಮತ್ತು 1 ದಪ್ಪ ಸೈಜ್ ಉಳ್ಳಾಗಡ್ಡಿ ಹಾಕಿಬಿಟ್ಟು ಕುದಿಸಿ ತೊಗೋಬೇಕಾಗುತ್ತೆ. ತಣ್ಣಗೆ ಒಣಕ್ಕೆ ಇಡಬೇಕು, ಸೋಸ್ಬಿಟ್ಟು ಅಂದರೆ ನೀರು ತೆಗೆದ್ಬಿಟ್ಟು ಇಡಬೇಕು. ಈಗ ನಾನು ಮಸಾಲ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ, ಅಂದರೆ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ. 1-2 ಚಮಚದಷ್ಟು ಎಣ್ಣೆ ಫಸ್ಟಿಗೆ ಕಾಜುನ ಹಾಕಿಬಿಟ್ಟು ಈ ರೀತಿ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡಿ ಎತ್ತಿಡಬೇಕಾಗುತ್ತೆ. ಈಗಿದ್ರೆ ಅದೇ ಎಣ್ಣೆಗಿನ ಸ್ವಲ್ಪ ಮಸಾಲ ಎಲ್ಲ ಆ್ಯಡ್ ಮಾಡೋಕ್ಕಂತೀನಿ ನೋಡಿರಿ. ಪಲಾವ್ ಎಲೆ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಸ್ಟಾರು ಹಾಕಿಬಿಟ್ಟು ಹುರ್ಕೊಂಡು ಆಮೇಲೆ ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೆಂಪಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಒಂದು 3 ರಿಂದ 4 ಮೀಡಿಯಮ್ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಮಸಾಲೆಗಳನ್ನು ಹಾಕಕ್ಕಂತಿದ್ರೆ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಹಸಿ ವಾಸನೆ ಹೋಗೋ ಮಟ್ಟ ಅದನ್ನ ಬೆನ್ಸ್ಕೋಬೇಕಾಗುತ್ತೆ. ಈ ಕಡೆ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಏನು ಕುದಿಸಿಟ್ಟಿರ್ತೀವಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇದಕ್ಕನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಚಲೋತ್ನಾಗೆ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಮಸ್ತಾಗಿರೋ ಮಸಾಲ ರೆಡಿ ಆಗುತ್ತೆ. ಲಾಸ್ಟಿಗೆ ಇದ್ರೆ ನಾವು ಹುರಿದಿಟ್ಟಿದ್ದ ಗೋಡಂಬಿ ಮತ್ತು ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆನ ಬೀಟ್ ಮಾಡಿ ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಟಿದ್ದ ಕಾಜುನು ಡೆಕೋರೇಟ್ ಮಾಡಿಬಿಟ್ರೆ ಮಸ್ತಾಗಿರುವ ಕಾಜು ಮಸಾಲ ರೆಡಿ ಆಗುತ್ತೆ ನೋಡಿರಿ. ಸಖತ್ತಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬೋದು. ಇವತ್ತು ಒಂದು ಟೈಮ್ಗೆ ಒಂದು 4 ರಿಂದ 5 ನಾನು ರೆಡಿ ಮಾಡ್ಕೋಬೋದು. ಅಂದರೆ ಕುಕ್ಕರ್ ಒಳಗೆ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತವೆ. ಮತ್ತು ಮಾಡೋದು ಈ ಜೀರಿಗೆ ಹಿಟ್ಟೇನು ಕಲಿಸಿಟ್ಟಿದ್ದೆಲ್ಲ ಒಂದ್ಸಲ ನಾದ್ಕೊಂಡ್ಬಿಟ್ಟು ಉಳ್ಳಿನ ತೊಗೊಂಡ್ಬಿಟ್ಟು ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಲಟ್ಟಿಸ್ಕೊಂಡು ಒಳ್ಳೆಸಿ ಹಾಕಿಬಿಟ್ಟು ಅದಕ್ಕೆ ಒಂದು ಸೈಡ್ ನೀರು ಹಚ್ಕೋಬೇಕು. ಅಂದರೆ ಅದು ಬಿಸಿ ಕುಕ್ಕರ್ಗೆ ಹಚ್ಚಿಬಿಟ್ರೆ ಹತ್ಕೋತೈತಿ. ಹಾಗಾಗಿ ಫಸ್ಟಿಗೆ ಕುಕ್ಕರ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಸೈಡ್ ನೀರು ಹಚ್ಚಿ ಈ ರೀತಿ ಕುಕ್ಕರ್ಗೆ ಹಚ್ಚಿ ಒಂದು ಸೈಡ್ ಬೆಂದಾದ್ಮೇಲೆ ಮುಚ್ಚಿಟ್ಟು ಆಮೇಲೆ ಹೊಲಿಸಿ ಹಾಕಿ ಈ ರೀತಿ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿರೋ ನಾನು ರೆಡಿ ಆಗ್ತಾವೆ ನೋಡಿದ್ರೆ. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪುಟ್ಟಕ್ಕಾಸ್ ಫ್ಯಾಮಿಲಿ ಲಾಗ್ಸ್ ಒಳಗೆ. ಲಾಸ್ಟಿಗೆ ಬೆಂದಾದ್ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಚ್ಚಿಬಿಟ್ರೆ ಮಸ್ತಾಗಿರುವ ಬಟರ್ ನಾನ್ ರೆಡಿ ಆಗ್ತಾವೆ ನೋಡಿರಿ. ಎಷ್ಟು ಮಸ್ತಾಗ್ಯಾವ ನೋಡಿದ್ರೆ. ಫುಲ್ ವಿಡಿಯೋ ಪ್ಲೀಸ್ ಚೆಕ್ ಮಾಡಿರಿ. ಥ್ಯಾಂಕ್ ಯು ರೀ.